ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೆಜಿಟೇಬಲ್ ಚಿತ್ರಾನ್ನ ಮಾಡೋಣ. ಮಿಕ್ಸ್ ವೆಜಿಟೇಬಲ್ ಚಿತ್ರಾನ್ನನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇದು ಲಂಚ್ ಬಾಕ್ಸ್ಗೆಲ್ಲ ಸೂಪರಾಗಿರ್ತದೆ. ಬೇಗ ಈಸಿಯಾಗೂ ಮಾಡ್ಕೊಂಬಿಡ್ಬೋದು. ಒಂದು ಕಡೆ ರೈಸ್ ಮಾಡೋದು, ಒಂದು ಕಡೆ ಒಗ್ಗರಣೆ ಮಾಡೋದು. ಬನ್ನಿ, ರುಚಿಕರವಾದ ವೆಜಿಟೇಬಲ್ಸ್ ಚಿತ್ರಾನ್ನನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬರ್ ಮಾಡಿ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ನೋಡಿ, ಮೊದಲಿಗೆ ವೆಜಿಟೇಬಲ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಒಂದು ಈರುಳ್ಳಿ, ಒಂದು ಟೊಮಾಟೋನ ಕಟ್ ಮಾಡ್ಕೊಂಡಿದ್ವಿ. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಒಂದು 5 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ವಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳಿ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಈ ರೀತಿ ಸಿಡಿತಾ ಇದೆ ನೋಡಿ. ಈಗ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಳ್ಳಿ 1 ಸ್ಪೂನಷ್ಟು. ಚಿತ್ರಾನ್ನ ಅಂದಮೇಲೆ ವೆಜಿಟೇಬಲ್ ಚಿತ್ರಾನ್ನ ಅಂದರೆ ಉದ್ದಿನಬೇಳೆ, ಕಡಲೆಬೇಳೆ ಇರಲೇಬೇಕು. ಅದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಇದ್ದರೆ ಅದು ಕುಟುಂಬ ಅಂತ ಚೆನ್ನಾಗಿರ್ತದೆ ತಿನ್ನೋದಕ್ಕೆ ಮಕ್ಕಳಿಗೆ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಸ್ವಲ್ಪ ಬೀನ್ಸ್ನ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಸಹ ಈರುಳ್ಳಿ ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡಿ. ಯಾಕಂದರೆ ಈ ಬೀನ್ಸು ಗಟ್ಟಿಯಾಗಿರ್ತದಲ್ವ, ಅದಕ್ಕೋಸ್ಕರ ಫಸ್ಟೇ ಹಾಕೊಂಡ್ಬಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಅದಕ್ಕೆ ನೋಡಿ, ಇವಾಗ ಸ್ವಲ್ಪ ಹೊತ್ತು ತಿರುಗಿಸ್ಕೊಟ್ಟಿದ್ದೀವಿ. ಈಗ 1-2 ನಿಮಿಷ ಕಾಲ ಆಗಿದೆ. ಈಗ ಕ್ಯಾಪ್ಸಿಕಮು, ಕ್ಯಾರೆಟು, ಟೊಮ್ಯಾಟೊ ಎಲ್ಲವನ್ನು ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ತಿರುಗಿ ಒಂದೊಂದೇ ಬೆಂದಾದಮೇಲೆ ಈ ರೀತಿ ಎಲ್ಲ ವೆಜಿಟೇಬಲ್ಸ್ನ ಸೇರಿಸ್ಕೊಂಡ್ರೆ ಬೇಗ ಆವಾಗ ಎಲ್ಲನೂ ಒಟ್ಟಿಗೆ ನೀಟಾಗಿ ಬೇಯುತ್ತೆ. ನೋಡಿ, ಇವಾಗ ಈ ಒಗ್ಗರಣೆ ಹಾಕಿರೋದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಒಂದು 10 ನಿಮಿಷದಲ್ಲೆಲ್ಲ ರೆಡಿಯಾಗೋಗುತ್ತೆ. ಇದು ಬಿಸಿ ಬಿಸಿ ಅನ್ನ ಇದ್ದುಬಿಟ್ರೆ ಒಂದು ಕಡೆ ಅನ್ನಕ್ಕೆ ಇಕ್ಕಿ ಒಂದು ಕಡೆ ಈ ರೀತಿ ಒಗ್ಗರಣೆ ಮಾಡ್ಕೊಂಬಿಟ್ರೆ ಬೇಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಪೌಡ್ರನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಏನು ಬೇಕಾಗಿಲ್ಲ. ಸ್ವಲ್ಪ ಗರಂ ಮಸಾಲ ಪೌಡ್ರು, ಒಂದು ಸ್ವಲ್ಪ ಅರಿಶಿನ ಪುಡಿ. ಜಾಸ್ತಿ ಗರಂ ಮಸಾಲ ಹಾಕ್ಕೊಂಬಿಟ್ರೆ ಘಾಟ್ ಹೊಡಿತದೆ, ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಸ್ವಲ್ಪ 2 ಪಿಂಚಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಇವಾಗ ಒಂದು ಸ್ವಲ್ಪ ತಿರುಗಿಸ್ಕೊಟ್ಟು ಈ ರೀತಿ ಈ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು, ಎಣ್ಣೆಯಲ್ಲೇ ಬೆಂದ್ಬಿಡಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಅನ್ನಕ್ಕೂ ಸಹ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ. ಈ ವೆಜಿಟೇಬಲ್ಸ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ. ಉಪ್ಪು ಸೇರಿಸ್ಬಿಟ್ರೆ ಬೇಗ ಸಾಫ್ಟಾಗಿ 10 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಬಿಟ್ರೆ ನಾವು ಬೇಗ ಈಸಿಯಾಗಿ ಆಗೋಗುತ್ತೆ. ನಿಮಗೆ ಇಷ್ಟ ಇದ್ದರೆ ಬಟಾಣಿ ಕಾಳನ್ನೂ ಸೇರಿಸ್ಕೊಬೋದು ಇದರಲ್ಲಿ. ನೋಡಿ, ಒಂದು ಸ್ವಲ್ಪ ಒಂದು ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ನಾವಿಲ್ಲಿ ಅಚ್ಕಾರದ ಪುಡಿನ ಸೇರಿಸ್ಕೊಂಡಿದ್ದೀವಿ.
1 ಸ್ಪೂನು ಬೇಡ, ಅರ್ಧ ಸ್ಪೂನಷ್ಟು ಸಾಕಾಗೋಗುತ್ತೆ. ಇಲ್ಲಿ ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀವಲ್ಲ, ಒಂದು ಸ್ವಲ್ಪ ಅಚ್ಕಾರದ ಪುಡಿನೂ ಸ್ವಲ್ಪ ಸೇರಿಸ್ಕೊಳ್ಳೋಣ. ಕಲರ್ಫುಲ್ಲಿಯಾಗಿ ಬರ್ತದೆ, ಅದಕ್ಕೋಸ್ಕರ. ತಿನ್ನೋದಕ್ಕೆ ಕಲರ್ಫುಲ್ಲಿಯಾಗಿದ್ರೇ ತಾನೇ ಮಕ್ಕಳು ಸಹ ತಿನ್ನೋದು, ಅದಕ್ಕೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿನೂ ಸ್ವಲ್ಪ ಉದುರಿಸ್ಕೊಳ್ಳೋಣ ಈ ರೀತಿ. ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಎಣ್ಣೆಯಲ್ಲೇ ಚೆನ್ನಾಗಿ ಆ ವೆಜಿಟೇಬಲೆಲ್ಲ ಬೆಂದ್ಬಿಡಬೇಕು, ಅಲ್ಲಿವರೆಗೂ ನಾವು ಬೇಯಿಸ್ಕೊಂಬಿಡೋಣ. ಇದನ್ನು ಈ ರೀತಿ ತಿರುಗಿಸ್ಕೊಟ್ಟು ಬೇಯಿಸ್ಕೊಂಬಿಡೋಣ. ಅದಕ್ಕೆ ಸ್ವಲ್ಪ ದಪ್ಪ ಇರೋ ಕಡಾಯಿ ಇಟ್ಕೊಳ್ಳಿ ಅಂತ ನಾನು ಹೇಳೋದು. ನಾವು ಇಲ್ಲಿ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕಲ್ವ, ಅದಕ್ಕೆ. ನೋಡಿ ಇವಾಗ ಇದು ರೆಡಿ ಆಗ್ತಾಯಿದೆ ನೋಡಿ, ಈ ರೀತಿ ನೋಡಿ. ಸುತ್ತಲೂ ಎಣ್ಣೆ ಬಿಡ್ತಾ ಬಂದಿದೆ, ಜೊತೆಗೆ ರೆಡಿನೂ ಆಗ್ತಾಯಿದೆ ಒಗ್ಗರಣೆನೂ. ಅನ್ನನೂ ಒಂದು ಕಡೆ ಬಿಸಿ ಬಿಸಿ ಅನ್ನನೂ ರೆಡಿ ಆಗ್ತಾಯಿದೆ. ಒಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ಳಿ, ಸಾಕಾಗೋಗುತ್ತೆ, ಜಾಸ್ತಿ ಏನು ಬೇಡ. ಸ್ವಲ್ಪ ಅನ್ನನ ಉದುರಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರಬೇಕು, ಆಗ ಬೇಗ ಈಸಿಯಾಗಿ ಆಗೋಗುತ್ತಿದ್ದು. ನೋಡಿ ಈ ರೀತಿ ಬೇಯ್ತಾ ಇದೆ ನೋಡಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಒಂದು 5 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಅಂತ ನಾನು ಹೇಳಿದ್ದು. ಎಣ್ಣೆಯಲ್ಲೇ ಈ ಒಗ್ಗರಣೆ ಬೇಯಬೇಕಲ್ವಾ. ಈಗ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ರೈಸ್ನ ಸೇರಿಸ್ಕೊಳ್ಳೋಣ, ಬಿಸಿ ಬಿಸಿಯಾದ ರೈಸ್ನ ಸೇರಿಸ್ಕೊಳ್ಳೋಣ. ನೋಡಿ ಇವಾಗ ನಿಮಗೆ ಎಷ್ಟು ಬೇಕು ಗ್ರೇವಿನ, ಅಷ್ಟು ಗ್ರೇವಿನ ತಗೊಂಡು ಅನ್ನ ಕಲಿಸ್ಕೊಬೋದು. ನೋಡಿ ಇವಾಗ ಆಲ್ಮೋಸ್ಟು ಚೆನ್ನಾಗಿ ಬೆಂದಿದೆ, ಈ ತರಕಾರಿ ಎಲ್ಲ ಬೆಂದಿದೆ ನೋಡಿ. ಆ ತರಕಾರಿಯಲ್ಲಿರುವ ನೀರಿನ ಅಂಶನೂ ಸ್ವಲ್ಪ ಚೆನ್ನಾಗಿ ಹಿಂಗಿದೆ. ಈಗ ತರಕಾರಿನೂ ಸಾಫ್ಟಾಗಿ ಹೋಗಿದೆ ನೋಡಿ, ಎಣ್ಣೆನೂ ಸಹ ಬಿಟ್ಟಿದೆ, ಆಗಿದೆ ಅಂತ ಅರ್ಥ. ನೋಡಿ ಇವಾಗ ನಿಮಗೆ ಎಷ್ಟು ರೈಸ್ ಬೇಕೋ ಅಷ್ಟು ರೈಸ್ನ ಸೇರಿಸ್ಕೊಂಡು ಸ್ವಲ್ಪ ಉದುರಾಗಿ ಮಾಡಿಕೊಂಡು ರೈಸ್ನ ಒಂದು ಸ್ವಲ್ಪ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕ್ಲೀನಾಗಿ ಬಿಸಿ ಮಾಡಬೇಕು ಈ ರೈಸ್ನೆಲ್ಲ. ಯಾಕಂದರೆ ಆವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ವೈಟ್ ರೈಸ್ಗೆ ಚೆನ್ನಾಗಿ ಮಸಾಲೆ ಎಲ್ಲ ನೀಟಾಗಿ ಹಿಡಿತದೆ. ನಾವು ಆನ್ ಮಾಡಿಕೊಂಡ್ರೆ ಗ್ಯಾಸ್ ಸ್ಟವ್ನ, ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳೋವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ನಾವು. ನೋಡಿ ಈ ರೀತಿ ಒಲೆ ಮೇಲೆ ನಿಂತ್ಕೊಂಡಿರುವಾಗ ಗಮನ ಎಲ್ಲ ಅಲ್ಲೇ ಇಕ್ಕಿ ಅಡುಗೆ ಮಾಡಿದ್ರೆ ಈ ರೀತಿಯಾಗಿ ರುಚಿಕರವಾಗಿ ಬರ್ತದೆ. ಒಲೆ ಮೇಲೆ ನಿಂತಿರುವಾಗ ಲವಿಂದ ಅಡುಗೆ ಮಾಡಿ ಸುಮಾರಾಗಿರೋ ಅಡುಗೆನೂ ರುಚಿಯಾಗುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಇವಾಗ ಬಿಸಿ ಬಿಸಿಯಾದ ರುಚಿಕರವಾದ ವೆಜಿಟೇಬಲ್ ಚಿತ್ರಾನ್ನ ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿಯಾಗಿ.
ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಒನ್ ಮೋರ್ ಅಂತ ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.